ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಹೋದ ನಂತರ ಕನ್ನಡ ನಾಡ ನೋವಿನಲ್ಲಿ ಇದ್ದರು. ಅಭಿಮಾನಿಗಳು ಕಂಬನಿ ಮಿಡಿಯುತ್ತಾರೆ. ಹೀಗಿದ್ದಾಗ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸ್ಥಾನವನ್ನು ಯುವ ಅವರು ತುಂಬುತ್ತಾರೆ ಎಂಬ ಮಾತು ಅಭಿಮಾನಿಗಳ ಬಾಯಲ್ಲಿ ಕೇಳುತ್ತಿದೆ. ಇದೇ ವೇಳೆ ಯುವರಾಜ್ ಅಭಿನಯ ಮಾಡಿರುವ ಮೊದಲ ಸಿನಿಮಾ ಯುವ ಅಬ್ಬರ ಹೇಗಿದೆ ಗೊತ್ತಾ? ಬನ್ನಿ ತಿಳಿಯೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಈಗ ಯುವರಾಜ್ ಅವರನ್ನು ಫಾಲೋ ಮಾಡುತ್ತಿದ್ದಾರೆ. ಹೀಗಾಗಿ ಯುವರಾಜ್ ಅವರ ಮೊದಲ ಸಿನಿಮಾ ಮೇಲೆ ನಿರೀಕ್ಷೆ ಕೂಡ ಡಬಲ್ ಆಗಿದೆ. ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ದೊಡ್ಮನೆ ಮೊಮ್ಮಗನ ಚಿತ್ರವು ಅದ್ಧೂರಿಯಾಗಿ ರಿಲೀಸ್ ಆಗಿದೆ. ಹೀಗಾಗಿ ಫ್ಯಾನ್ಸ್ ಅದ್ಧೂರಿ ಸಂಭ್ರಮಾಚರಣೆ ಕೂಡ. ಹಾಗಾದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಫ್ಯಾನ್ಸ್ ಇದೀಗ ಹೇಳಿದ್ದಾದ್ರೂ ಏನು? ಹೇಗಿದೆ ಯುವರಾಜ್ ಅವರ ಸಿನಿಮಾ ಹವಾ? ಬನ್ನಿ ತಿಳಿಯೋಣ. ವರನಟ ರಾಜಕುಮಾರ್ ಅವರು ಕನ್ನಡ ಸಿನಿಮಾ ರಂಗದ ಅನಭಿಷಿಕ್ತ ದೊರೆ ಅಂತ ಹೇಳಬಹುದು. ಯಾಕಂದ್ರೆ ರಾಜ್ಕುಮಾರ್ ಅವರು ಕನ್ನಡ ಸಿನಿಮಾ ರಂಗವನ್ನ ಈ ಎತ್ತರಕ್ಕೆ, ಅಂದ್ರೆ ಇಡೀ ಜಗತ್ತೇ ಹೊಗಳುವ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದರು. ಹೀಗೆ ಕನ್ನಡ ಸಿನಿಮಾ ರಂಗವನ್ನ ಕಟ್ಟಿ ಬೆಳೆಸಿದ ದೊಡ್ಮನೆ ಅಂದ್ರೆ ವರನಟ ರಾಜ್ಕುಮಾರ್ ಅವರ ಕುಟುಂಬದ ಸದಸ್ಯರು ಕನ್ನಡ ತಾಯಿಯ ಕಲಾ ಸೇವೆ ಮಾಡಿ ಕನ್ನಡಿಗರನ್ನು ರಂಜಿಸಿದ್ದಾರೆ. ಈಗ ಕನ್ನಡ ಸಿನಿಮಾ ರಂಗದಲ್ಲಿ ರಾಜ್ ಕುಟುಂಬ ಮೂರನೇ ತಲೆಮಾರು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅದ್ರಲ್ಲೂ ಇಂದು ಯುವರಾಜ್ ಅವರ ಎಂಟ್ರಿ ದೇಶದಲ್ಲೂ ಸಂಚಲನ ಸೃಷ್ಟಿಸಿದೆ. ಕಟ್ಟುಮಸ್ತಾದ ದೇಹ, ಡೈಲಾಗ್ ಡೆಲಿವರಿ ಲೆಕ್ಕಕ್ಕೆ ಬಂದ್ರೆ ತಾತನ ರೀತಿ ಡೈಲಾಗ್ ಹೊಡೆಯುವ ನಿರರ್ಗಳತೆ. ಇದು ಡಾ. ರಾಜ್ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕೆಪಾಸಿಟಿ. ಮೊದಲ ಸಿನಿಮಾ ರಿಲೀಸ್ ಮೂಲಕವೇ ಯುವ ಅವರು ಇಷ್ಟೆಲ್ಲ ಹವಾ ಎಬ್ಬಿಸಿದ್ದಾರೆ. ದೊಡ್ಮನೆಯ ಮೊಮ್ಮಗನ ಸಿನಿಮಾ ಇಂದು ದೇಶಾದ್ಯಂತ ರಿಲೀಸ್ ಆಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ. ಅಲ್ಲದೆ ಯುವ ಅವರ ಹವಾ ನೋಡಿ ಸಿನಿಮಾ ಇಂಡಸ್ಟ್ರಿ ಕೂಡ ಜೈ ಅಂದಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯುವರಾಜ್ ಟ್ರೆಂಡ್ ಬಲು ಜೋರಾಗಿದೆ. ಹೊಂಬಾಳೆ ಫಿಲ್ಮ್ಸ್ ಯುವ ಅವರ ಮೊದಲ ಸಿನಿಮಾಗೆ ಬಂಡವಾಳ ಹೂಡಿದೆ. ಮೊದಲ ಸಿನಿಮಾಗೆ ಯುವ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅದರಲ್ಲೂ ಸಂತೋಷಾನಂದ್ ರಾಮ್ ಮತ್ತೆ ದೊಡ್ಮನೆ ನಟನಿಗೆ ನಿರ್ದೇಶನ ಮಾಡಿದ್ದಾರೆ. ಹೀಗೆ ಸಿನಿಮಾ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿತ್ತು. ಇದೀಗ ಆ ಕುತೂಹಲ ನಿಜವಾಗಿದೆ. ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯುವ ಅವರ ಗುಣಗಾನ ಮಾಡುತ್ತಿದ್ದಾರೆ. ಹಾಗೆಯೇ ಥಿಯೇಟರ್ಗಳು ತುಂಬಿ ತುಳುಕುತ್ತಿವೆ.